ಮಳೆ ಸೀಸನ್ ಸ್ಟಾರ್ಟ್ ಆಗಿದೆ ಅಂತಂದರೆ ರಸಮ್ ಸೀಸನ್ ಸ್ಟಾರ್ಟ್ ಆಗಿದೆ ಅಂತಲೇ ಅರ್ಥ. ಸ್ಪೆಷಲಿ ಮಳೆ ಬೀಳಬೇಕಾದ್ರೆ ಮಕ್ಕಳಿಗೆ ದೊಡ್ಡವರಿಗೆ ಗಂಟ್ಲು ನೋವು ನೆಗಡಿ ಜಾಸ್ತಿನೇ ಆಗುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಪ್ರಿಕಾಷನ್ ಮಾಡಲಿಕ್ಕೆ ನಾವು ಮೆಣಸಿಂದ ಅಥವಾ ಟೊಮೊಟೊಯಿಂದ ರಸಮ್ ಮಾಡ್ಕೋತೀವಿ. ಬಟ್ ನಾನಿವತ್ತು ಈ ಸೀಸನಲ್ಲಿ ಸಿಗೋವಂಥ ನುಗ್ಗೆಕಾಯಿನ ಬಳಸ್ಕೊಂಡು ತುಂಬಾ ಸಿಂಪಲ್ಲಾಗಿ ಬಟ್ ಹೆಲ್ತಿಯಾಗಿ ನುಗ್ಗೆಕಾಯಿ ರಸಮ್ ರೆಸಿಪಿ ತೊಗೊಬಂದಿದ್ದೀನಿ. ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡ್ಕೊಳ್ಳೋಣ. ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ, ಒಂದು 4ರಿಂದ 5 ನುಗ್ಗೆಕಾಯಿ ಮತ್ತು ಒಂದು ಚೆನ್ನಾಗಿ ಹಣ್ಣಾಗಿರೋವಂಥ ಟೊಮೊಟೊ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಆ್ಯಡ್ ಮಾಡಿ, ಒಂದು 2-3 ಗ್ಲಾಸ್ ಆಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು, ಅಥವಾ ಕಪ್ಪಲ್ಲಿ ಕೂಡ ಅಳತೆ ತೊಗೋಬೋದು, ಒಂದು 3 ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 5ರಿಂದ 6 ವಿಸಿಲ್ ಕೂಗಿಸ್ಕೊಳ್ಳಿ. ನಂತರ ಮಸಾಲೆಗೆ ಮೆಂತ್ಯ ಕಾಳು, ಒಣಮೆಣಸಿನ್ಕಾಯಿ, 1.5 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಕಾಳು, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸಲನ್ನ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಕೋರ್ಸಾಗೆ ಕುಟ್ಟಿಟ್ಕೊಂಡಿದ್ದೀನಿ. ವಿಜಿಲು ಒಂದು 5ರಿಂದ 6 ವಿಜಿಲ್ ಬಂದಿದೆ. ನ್ಯಾಚುರಲಾಗೆಲ್ಲ ಪ್ರೆಷರ್ ರಿಲೀಸ್ ಆದಮೇಲೆ ಓಪನ್ ಮಾಡಿ ನೋಡಿ, ಈ ರೀತಿಯಾಗಿ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಸ್ಮ್ಯಾಶ್ ಆಗುತ್ತೋ ಅಷ್ಟು ನೀವು ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಂತರ ಇದನ್ನು ಸ್ಟ್ರೈನರ್ಗೆ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ಇದರಲ್ಲೂ ಕೂಡ ಏನಾದ್ರು ಇನ್ನೂ ಉಳ್ಕೊಂಡಿತ್ತು ಅಂತಂದರೆ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ರಸ ಎಲ್ಲ ಇಳ್ಕೊಳ್ಳುತ್ತೆ. ನಂತರ ಇದಕ್ಕೆ ಒಂದು 2 ಕಪ್ ಆಗುವಷ್ಟು ನೀರು ಕೂಡ ಆ್ಯಡ್ ಮಾಡಿಕೊಂಡು ಮತ್ತೊಂದು ಸಲ ಈ ರೀತಿಯೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ಈ ಸೋಸ್ಕೊಂಡಿರೋವಂಥ ನೀರು ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ತುಂಬ ಗಟ್ಟಿಯಾಗಿ ಅಥವಾ ತುಂಬ ದಪ್ಪ ಇತ್ತು ಅಂತಂದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಂತರ ಇನ್ನೊಂದು ಪಾತ್ರೆಗೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈಗಾಗಲೇ ರುಬ್ಕೊಂಡಿದ್ದಂಥ ಮಸಾಲಾನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡು, ಇಂಗು ಮತ್ತು ಒಂದು 3ರಿಂದ 4 ಒಣಮೆಣಸಿನ್ಕಾಯಿ ಕೂಡ ಮುರಿದು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಖಾರ ನೋಡಿಕೊಂಡು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ 1ರಿಂದ 1-2 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ 1-2 ನಿಮಿಷ ಬೇಯಿಸ್ಕೊಂಡ್ಮೇಲೆ ಇದಕ್ಕೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿದ್ದೆ, ಆ ರಸನ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ನಾವೀಗಾಗಲೇ ಬೇಯಿಸ್ಕೊಂಡಿರುವಂಥ ನುಗ್ಗೆಕಾಯಿ ರಸ ಕೂಡ ಆ್ಯಡ್ ಮಾಡ್ಕೋತೀವಿ. ಈ ಮಳೆಗಾಲಕ್ಕೆ ನಾವು ಸ್ಪೆಷಲಿ ಮೆಣಸು ಕಾಳಿಂದ ಅಥವಾ ಟೊಮೊಟೊಯಿಂದ ರಸ ಮಾಡ್ಕೋತೀವಿ. ಬಟ್ ಡಿಫ್ರೆಂಟಾಗಿ ಈ ರೀತಿಯಿಂದ ನುಗ್ಗೆಕಾಯಿ ರಸ ಮಾಡ್ಕೊಂಡು ನೋಡಿ, ತುಂಬಾ ಇಷ್ಟ ಆಗುತ್ತೆ. ತುಂಬ ಹೆಲ್ತಿ ಕೂಡ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೊಂಡ್ಮೇಲೆ ಟೇಸ್ಟ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಉಪ್ಪು, ಹುಳಿ, ಖಾರ ಏನಾದ್ರು ಬೇಕು ಅಂತಂದರೆ ನೀವು ಈ ಸ್ಟೇಜಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನೋಡಿ, ತುಂಬಾ ಸಿಂಪಲ್ ಟೇಸ್ಟಿ ಆಗಿರೋವಂಥ ನುಗ್ಗೆಕಾಯಿ ರಸಮ್ ರೆಡಿ ಆಯಿತು. ಇದು ಬಿಸಿ ಬಿಸಿ ಇರುವಾಗಲೇ ಬಿಸಿ ಬಿಸಿ ಅನ್ನಕ್ಕೆ ಹಪ್ಪಳ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಜನಕ್ಕೆ ಇದು ಹೊಸ ರೆಸಿಪಿ ಇರ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ, ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ. ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂಥ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.